ನೋಡಿ, ರಾಜಕಾರಣದಲ್ಲಿ ನರೇಷನ್ ಹೆಂಗೆ ಬಿಲ್ಡ್ ಆಗ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ನಾನು ಸಿದ್ದರಾಮಯ್ಯನವರು 5 ವರ್ಷ ಮಧ್ಯದಲ್ಲಿ ಆ ವಿಷಯ ಹೇಳ್ತಿಲ್ಲ. ಮೊನ್ನೆ ಕಾಗವಾಡದ MLA ರಾಜು ಕಾಗೆ ಮಾತಾಡೋದು 2013ರಿಂದ 2018 ಮೊದಲನೆಯ ಟರ್ಮ್ನಲ್ಲಿದ್ದ ಸಿದ್ದರಾಮಯ್ಯನವರು ಈಗಿಲ್ಲ. ಆಗಿದ್ದ ಸಿದ್ದರಾಮಯ್ಯನವರೇ ಬೇರೆ, ಈಗಿದ್ದ ಸಿದ್ದರಾಮಯ್ಯನವರೇ ಬೇರೆ ಅಂತ ರಾಜು ಕಾಗೆ ಮಾತಾಡಿದ್ದು. ಅವರು ಅಸಮಾಧಾನದಿಂದ ಮಾತಾಡಿದರು. ಬಿಡಿ, ರಾಜು ಕಾಗೆ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವ ಶಾಸಕ ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಯಾಕೆ ಅಂದರೆ ಮತ್ತೆ ತುಂಬ ಡೀಟೇಲು ವಿಷಯ ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಅದಿರಲಿ. ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವ ಶಾಸಕ ಅಲ್ಲ ಅವರು. ಆದರೆ ಸಿದ್ದರಾಮಯ್ಯ ಬಣದ KN ರಾಜಣ್ಣ ಹೇಳಿದ್ರು, ಮೊದಲನೆಯ ಟರ್ಮ್ನಲ್ಲಿ ಸಿದ್ದರಾಮಯ್ಯನವರು ಒಂದೇ ಪವರ್ ಸೆಂಟರ್ ಆಗಿದ್ದರು, ಈಗ ಬೇರೆ ಬೇರೆ ಪವರ್ ಸೆಂಟರ್ಗಳಾಗಿ ಜಂಜಾಟ ಆಗಿಬಿಟ್ಟಿದೆ ಅಂತ. ಕಾಗೆ ಅವರು ಆಡಿದ ಮಾತಿಗೂ ರಾಜಣ್ಣವರು ಆಡಿದ ಮಾತಿಗೂ ಅರ್ಥದಲ್ಲಿ ವ್ಯತ್ಯಾಸ ಇರಲಿಲ್ಲ. ಅರ್ಥ ಎರಡೂ ಒಂದೇ. ಇವರಿಬ್ಬರೂ ಹೇಳಿದ್ದು ಸತ್ಯ ಅನ್ನೋದನ್ನು ಈಗ ಬಸವರಾಜ ರಾಯರೆಡ್ಡಿಯವರು ಒಪ್ಕೊತಿದ್ದಾರೆ. ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗ್ರಿ ಅಂತ ಹೇಳ್ತಾ ಇದ್ದೀವಿ ನಾವು ಸಿದ್ದರಾಮಯ್ಯನವ್ರಿಗೆ ಅಂತ. ಫಸ್ಟ್ ಟರ್ಮ್ನಲ್ಲಿದ್ದಂಗೆ ಇರಿ ಅಂತ ಹೇಳ್ತಾ ಇದ್ದೀವಿ ನಾವು ಸಿದ್ದರಾಮಯ್ಯನವರಿಗೆ ಅಂತ. ರಾಜಕಾರಣದಲ್ಲಿ ನರೇಷನ್ಗಳು ಹಿಂಗೆ ಬಿಲ್ಡ್ ಆಗ್ತಾ ಹೋಗ್ಬಿಡ್ತವೆ. ಮೊದಲಿದ್ದಂಗಿಲ್ಲ ಅಂತ. ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ರಾಜಣ್ಣವರು ಹೇಳಿದ್ದಕ್ಕೆ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಕೇಳಿದ್ರೆ ಅದನ್ನು ಸೀರಿಯಸ್ ಆಗಿ ತಗೋಬೇಡಿ, ನಿರ್ಲಕ್ಷ್ಯ ಮಾಡಿಬಿಡಿ ಅಂತ. ಪರಮೇಶ್ವರ್ ಇನ್ನೊಬ್ಬ ರಾಜಣ್ಣವ್ರಿಗೆ ಇನ್ನೊಬ್ಬ ಆಪ್ತರು, ಒಂದೇ ಜಿಲ್ಲೆಯವರು. ರಾಜಣ್ಣ ಸಹಕಾರ ಸಚಿವರಾದರೆ ಪರಮೇಶ್ವರ್ ಹೋಮ್ ಮಿನಿಸ್ಟ್ರು. ಅವರಿಗೆ ಗೊತ್ತಿಲ್ಲವಂತೆ ಯಾವ ಮಾಹಿತಿಯ ಆಧಾರದ ಮೇಲೆ ರಾಜಣ್ಣ ಹೀಗೆಲ್ಲ ಹೇಳ್ತಿದ್ದಾರೋ ನನಗೆ ಗೊತ್ತಿಲ್ಲ ಅಂದರು. DK ಶಿವಕುಮಾರರನ್ನು ಕೇಳಿದರೆ ರಾಜಣ್ಣ ಹತ್ರನೇ ಮಾತಾಡಿ ಹೇಳ್ತೀನಿ ಅಂದರು. ಅಂತ. ಪವರ್ ಸೆಂಟರ್ಗಳ ವಿಷಯ, ಪವರ್ ಸೆಂಟರ್ ಬಗ್ಗೆ ರಾಜಣ್ಣ ಮಾತನಾಡಿದ್ದು DK ಶಿವಕುಮಾರ್ಗೆ ಒಂದು ರೀತಿ ಒಳಗೊಳಗೆ ಖುಷಿಯಾಗಿದ್ದು ಏನು ಆಶ್ಚರ್ಯ ಇಲ್ಲ. ರಾಜಣ್ಣ ವಾಸ್ ರೆಫರಿಂಗ್ ಹಿಮ್. DK ಶಿವಕುಮಾರ್ದೊಂದು ಪವರ್ ಸೆಂಟರ್ ಆಗಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೊಂದು ಪವರ್ ಸೆಂಟರ್ ಆಗಿದೆ, ಇದೇ ಅರ್ಥದಲ್ಲಿ ಹೇಳಿದ್ದು. DK ಶಿವಕುಮಾರ್ಗೆ ಸಹಜವಾಗಿ ಒಳಗೊಂದು ಖುಷಿ ಆಗಿರುತ್ತೆ. ಸಿದ್ದರಾಮಯ್ಯನವರ ಬಣದ ಕಟ್ಟಾಳು ಇದನ್ನು ಅಕ್ನಾಲೇಜ್ ಮಾಡ್ತಿದ್ದಾರಲ್ಲಪ್ಪ ಅಂತ. ಆದರೂ ಪವರ್ ಸೆಂಟರ್ ಬಗ್ಗೆ ಅವ್ರನ್ನೇ ಕೇಳ್ಕೊಳ್ಳಿ ಅಂದರು. ಇನ್ನು ಪರಮೇಶ್ವರ್ ಇನ್ನೊಂದು ಮಾತಾಡಿ ಯಾವುದೇ ಗ್ರಿಪ್ ಕಳ್ಕೊಂಡಿಲ್ಲ, ಪೂರ್ತಿ ಗ್ರಿಪ್ನಲ್ಲೇ ಇದೆ ಎಲ್ಲ ಸಿದ್ದರಾಮಯ್ಯನವ್ರಿಗೂ ಅಂತ. MB ಪಾಟೀಲು, DK ಸುರೇಶ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ರಾಜಣ್ಣ ಏನು ಹೇಳಿದ್ದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗುತ್ತೆ ಅಂತ ಹೇಳಿದಾರ. ಇಟ್ ಇಸ್ ಬೆಟರ್ ಟು ಇಗ್ನೋರ್ ಇಟ್. ರಾಜಣ್ಣ ಅವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ. ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು. ಇಲ್ಲದೇ ಇದ್ದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ನೀವು ಅವರನ್ನೇ ಕೇಳಿದರೆ ವಿವರವಾಗಿ ಹೇಳ್ತಾರೆ. ನನ್ನ ಗಮನಕ್ಕೆ ಯಾವುದೂ ಇಲ್ಲ. ನಮ್ಮ ಇಂಟೆಲಿಜೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ, ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ. ಆದರೂ ಕೂಡ ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡ್ಬಿಟ್ಟು ತಮ್ಮ ತಿಳಿಸ್ತೀನಿ. ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವ್ರನ್ನೇ ಕೇಳಿದೆ. ಆಯ್ತಪ್ಪ, ಒಂದು 4-5 ವರ್ಷ ಹೆಚ್ಚಾಗಿದೆ ವಯಸ್ಸು, ಆಯಿತಾ. ಸ್ವಲ್ಪ ಸಾಫ್ಟಾಗಿ ಕಾಣಿಸ್ಬೋದು ನಿಮಗೆ. ಆದರೆ ಅವ್ರೇನು, ನನಗನ್ಸುತ್ತೆ ಅವ್ರೇನು ಸಾಫ್ಟ್ ಗಿಫ್ಟ್ ಏನಿಲ್ಲ. ಯಾವ ಪವರ್ ಸೆಂಟ್ರು ಇಲ್ಲ. ಒಂದೇ ಪವರ್ ಸೆಂಟ್ರ್ ಇದೆ. ಅವರು ಈಗ ಅಧ್ಯಕ್ಷರಿದ್ದಾರೆ, ಪಕ್ಷ ನಡೆಸೋರು ಅವ್ರದ್ದು ಒಂದು ಪವರ್ ಸೆಂಟ್ರು. ಅಂದರೆ ಪಕ್ಷ ನಡೆಸೋರು ಅವ್ರಿಗೆ ಇದ್ದೇ ಇರುತ್ತೆ, ಅವರಿಗೆ ಪವರ್ ಸೆಂಟ್ರು. ಆಡಳಿತ ನಡೆಸೋರಿಗೆ ಅದೇ ಒಂದು ಪವರ್ ಸೆಂಟ್ರು. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಾಗ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯೋದಲ್ಲ. ನಾವು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಕ್ರಾಂತಿಯಲ್ಲಿ ಭಾಗವಹಿಸಿದ್ರೆ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ದರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಕಾಲಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಗಳನ್ನು ಮಾಡ್ತಿರ್ತದೆ. ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ. ಅವರು ಸರ್ಕಾರದ ಒಂದು ಭಾಗ. ಮಾನ್ಯ ರಾಜಣ್ಣ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅನ್ನೋದನ್ನು ನೀವು ಅವರನ್ನು ಕೇಳಬೇಕು ಹೊರತು ಬೇರೆಯವ್ರು ಕೇಳಿದ್ರೆ ಅದಕ್ಕೆ ಅರ್ಥ ಬರೋದಿಲ್ಲ. ಅವರು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.